ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಮೇಲೆ ವಕೀಲನೊಬ್ಬ ಶೂ ಎಸೆದಿದ್ದಾನೆ. ಸಿಜಿಐ ಬಿಆರ್ ಗವಾಯಿ ಅವರ ಮೇಲೆ ದಾಳಿಗೆ ಮುಂದಾಗಿದ್ದಾನೆ ವಕೀಲ. ಕೋರ್ಟ್ ಹಾಲ್ನಲ್ಲಿ ವಿಚಾರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸಿಜಿಐ ಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ಮೇಲೆಯೇ ಶೂ ಅನ್ನ ಎಸೆಯಲಾಗಿದೆ. ಶೂ ಎಸೆದಂತಹ ವ್ಯಕ್ತಿಯನ್ನ, ಆ ವಕೀಲನನ್ನ ಕಿಶೋರ್ ರಾಕೇಶ್ ಅಂತ ಹೇಳಿ ಗುರುತಿಸಲಾಗಿದೆ. ಪೊಲೀಸರ ವಶಕ್ಕೆ ಆತನನ್ನ ಒಪ್ಪಿಸಲಾಗಿದೆ. ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಬಟ್ ಆತನನ್ನ ವಶಕ್ಕೆ ಪಡೆಯುವಂತಹ ಟೈಮ್ನಲ್ಲಿ ಸನಾತನದ ಅವಮಾನವನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಕೀಲ ಕೂಗಾಡಿದ್ದಾನೆ. ಚೀರಾಡ್ತಾನೆ. ಸಿಜಿಐ ಬಿಆರ್ ಗವಾಯಿ ಅವರ ಮೇಲೆ ವಕೀಲ ದಾಳಿಯನ್ನ ಮಾಡಿದ್ದಾನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಸುಪ್ರೀಂ ಕೋರ್ಟ್ನ ಕೋರ್ಟ್ ಹಾಲ್ನಲ್ಲಿ ಚೀಫ್ ಜಸ್ಟಿಸ್ ಮೇಲೆ ಶೂ ಎಸೆತ ಆಗುತ್ತಾ ಅಂದ್ರೆ ನಿಜಕ್ಕೂ ಆಘಾತಕಾರಿಯಾದಂತಹ ಬೆಳವಣಿಗೆ. ಶೂ ಎಸೆದವನು ಯಾಕೆ ಎಸೆದ, ಇದರ ಹಿಂದಿರುವಂತಹ ಹಿನ್ನೆಲೆ ಏನು, ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸಬಹುದಾ? ವಿದ್ಯಶ್ರೀ, ಇವತ್ತು ಬೆಳಗ್ಗೆ ಎಂದಿನಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಏನಂದ್ರೆ ಬೆಂಚ್ ಅಲ್ಲಿ ವಿಚಾರಣೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ಬಂದಿರತಕ್ಕಂತಹ ವ್ಯಕ್ತಿ, ಅಲ್ಲಿರುವಂತಹ ವಕೀಲರು, ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಕಿಶೋರ್ ರಾಕೇಶ್ ಅನ್ನುವಂತಹ ವ್ಯಕ್ತಿ ನೇರವಾಗಿ ಬಂದು ಅಂದ್ರೆ ಏಕಾಏಕಿ ದಾಳಿ ಮಾಡೋದಕ್ಕೆ ಅಂದ್ರೆ ಏನೋ ಬೆಂಚ್ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಶೂ ಅನ್ನ ಎಸೆಯೋದಕ್ಕೆ ಅಂದ್ರೆ ಶೂ ಬಿಚ್ಚ ತಕ್ಷಣವೇ ಎಸೆದ್ ಬಿಡ್ತಾರೆ. ಎಸೆದ್ ಬಿಟ್ಟಂತ ತಕ್ಷಣವೇ ಆ ಸಂದರ್ಭದಲ್ಲಿ ಇರುವಂತಹ ಭದ್ರತಾ ಸಿಬ್ಬಂದಿ ಅವ್ರನ್ನ ಅಂದ್ರೆ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ನು ಹೇಳಿರೋದು ಒಂದೇ ಒಂದು ಮಾತು, ಯಾವುದೇ ಕಾರಣಕ್ಕೂ ಸನಾತನದ ಅಪಮಾನವನ್ನ ತಡೆಯುವುದಕ್ಕೆ ಆಗೋದಿಲ್ಲ, ಸನಾತನದ ಅಪಮಾನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಅನ್ನುವಂತಹ ವಿಚಾರವನ್ನ ಆ ಒಂದೇ ಒಂದು ಪದವನ್ನ ಹೇಳೋ ಮೂಲಕವಾಗಿ ಘೋಷಣೆ ಕೂಗ್ತಾ ಹೋಗ್ತಾನೆ. ಆಗ ಪೊಲೀಸರು ಅವನನ್ನ ಬಂಧನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ವಿಚಾರ ಯಾಕೆ ಬಂತು ಅಂದ್ರೆ, ಈ ಖಜುರಾಹೋದಲ್ಲಿ ವಿಷ್ಣುವಿನ 7 ಅಡಿ ಎತ್ತರದ ಶಿರಸ್ಥಿತ ವಿಗ್ರಹದ ಬಗ್ಗೆ ಏನಂತಂದ್ರೆ ಗವಾಯಿ ಅವರು ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದು ಚರ್ಚೆ ಪರ ವಿರೋಧದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗಿದ್ವು. ಆವಾಗಿಂದನೂ ಸಹ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಬಾರಿ ಚರ್ಚೆಗೆ ಬರ್ತಾನೆ ಇತ್ತು. ಆದ್ರೆ ಇವತ್ತು ಅವನು ಹೇಳಿರುವಂತಹ ಸನಾತನಕ್ಕೆ ಅಪಮಾನದ ಸಹಿಸುವುದಿಲ್ಲ ಅನ್ನುವಂತಹ ಪದ ಹೇಳಿಕೆಗೂ ಮತ್ತೆ ಆವಾಗಿನ ಏನಂದ್ರೆ ಖಜುರಾಹೋ 7 ಅಡಿ ಎತ್ತರದ ವಿಷ್ಣುವಿನ ಮೂರ್ತಿಯ ಹೇಳಿಕೆಗೂ ಸಂಬಂಧ ಇದೆಯಾ ಅನ್ನುವಂತಹ ಕ್ವಶನ್ ಮಾರ್ಕ್ ಇದೆ. ಯಾವುದೇ ಕಾರಣಕ್ಕೂ ಸಹಿತ ಕನ್ಫರ್ಮೇಶನ್ ಇಲ್ಲ. ಅದೇ ಅವನು ಹೇಳಿರುವಂತಹ ಆ ಒಂದು ಪದದ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಸನಾತನದ ವಿಚಾರವಾಗಿ ಅಪಮಾನ ಮಾಡಿದ್ದಾರೆ ಅನ್ನುವಂತಹ ಸಂದೇಶವನ್ನ ಅವನು ಸಿಜಿಐ ಪೀಠದ ಮುಂಭಾಗದಲ್ಲೇ ಹೇಳಿ ಹೋಗಿದ್ದಾನೆ. ಹಾಗಾಗಿ ಈಗ ಅವನನ್ನ ಅಂದ್ರೆ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಈಗಾಗಲೇ ಅದ್ರ ಆದ್ಮೇಲೆ ಯಾವ ಘಟನೆ ನಡೆಯುತ್ತೆ, ಘಟನೆ ಆದ್ಮೇಲೆ ಸಹಿತ ಸಿಜಿಐ ಅವರು ಹೇಳ್ತಾರೆ, ಇಂತಹ ಯಾವುದೇ ವಿಚಾರಕ್ಕೂ ಸಹಿತ ನಾವು ವಿಚಲಿತರಾಗೋದಿಲ್ಲ, ಯಥಾವತ್ತಾಗಿ ಕೋರ್ಟ್ ಹಾಲ್ ನಡೀಲಿ ಅಂತ ಹೇಳ್ಬಿಟ್ಟು ಮತ್ತೆ ಕಂಟಿನ್ಯೂ ಆಗಿ ಅಂದ್ರೆ ಕೋರ್ಟ್ ನಲ್ಲಿ ವಾದ ಮತ್ತೆ ಪ್ರತಿವಾದಗಳು ವಿಚಾರಣೆಗಳು ಮುಂದುವರಿತವೆ. ಥ್ಯಾಂಕ್ ಯು ಜಗದೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಜಗದೀಶ್ ಉಲ್ಲೇಖ ಮಾಡ್ತಾ ಇದ್ರು, ಖಜುರಾಹೋ ದೇವಾಲಯದಲ್ಲಿ 7 ಅಡಿ ಎತ್ತರದ ವಿಷ್ಣುವಿನ ಶಿರಚ್ಛೇದಿತ ವಿಗ್ರಹದ ಪುನಃಸ್ಥಾಪನೆಗೆ ಸಂಬಂಧಪಟ್ಟಂತಹ ಅರ್ಜಿಯ ವಿಚಾರಣೆ ಮಾಡುವಾಗ ಸಿಜಿಐ ಗವಾಯಿ ಅವರನ್ನ ಒಳಗೊಂಡಂತಹ ಪೀಠ ಈ ಅರ್ಜಿಯನ್ನ ಪುರಸ್ಕರಿಸುವುದಕ್ಕೆ ನಿರಾಕರಣೆ ಮಾಡಿತ್ತು. ಈ ವಿಷಯ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ಸಿಜಿಐ ಬಿಆರ್ ಗವಾಯಿ ಅವರು ಹೇಳಿದ್ರು. ಈ ವಿಚಾರಣೆಯ ಸಂದರ್ಭದಲ್ಲಿ ಯಾರು ಅರ್ಜಿದಾರರಿದ್ದಾರೋ ಅರ್ಜಿದಾರರಿಗೆ ಸಿಜಿಐ ಒಂದ್ ಮಾತು ಹೇಳ್ತಾರಂತದ್ದು ಏನು ಅಂದ್ರೆ, ಈಗ ಹೋಗಿ ದೇವರನ್ನೇ ಹೋಗಿ ಕೇಳಿ, ಏನಾದ್ರೂ ಮಾಡೋಕ್ ಹೇಳಿ, ನೀವು ವಿಷ್ಣುವಿನ ಭಕ್ತರಲ್ವಾ, ಅವರನ್ನೇ ಹೋಗಿ ಪ್ರಾರ್ಥಿಸಿ ಅಂತ ಹೇಳಿ ಸಿಜಿಐ ಅವರು ಹೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಇದೇ ವಿಚಾರ ಸಾಕಷ್ಟು ವಿರೋಧಕ್ಕೂ ಕೂಡ ಕಾರಣ ಆಗಿತ್ತು. ಬಟ್ ಅದಾದಂತಹ ನಂತರದಲ್ಲಿ ಸಿಜಿಐ ಅದನ್ನ ಕ್ಲಾರಿಫೈ ಮಾಡಿದ್ರು. ಇಲ್ಲ, ನಾನು ಎಲ್ಲ ಧರ್ಮಗಳನ್ನ ಗೌರವಿಸ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಬಟ್ ಇದೇ ಘಟನೆಯ ಬ್ಯಾಕ್ ಡ್ರಾಪ್ ನಲ್ಲೇ ಇವತ್ತು ವಕೀಲ ಈ ರೀತಿ ಶೂ ಅನ್ನ ಎಸ್ತಿರೋದು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.